ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕಾ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು. ಇಷ್ಟು ನಾವು ಏನೆಲ್ಲ ಮಾಡ್ತಾ ಇದ್ದೀವಿ, ಎಲ್ಲಿದೆ ವೈಲ್ಡ್ ಲೈಫು, ಹೇಗೆ ವೈಲ್ಡ್ ಲೈಫ್ ಬದುಕಲು ಸಾಧ್ಯ ಆಗಿದೆ. ವೈಲ್ಡ್ ಲೈಫ್ ಇಂಟರ್ನ್ಯಾಷನಲ್ ಡೇ ಮಾಡ್ತೀವಿ, ಶಬ್ದನೇ ಇಲ್ಲ ಎಲ್ಲಿ. ಯಾಕೆ ಬೇಕಂತ ಇಲಾಖೆ, ಯಾಕೆ ಬೇಕಂತ IAS ಆಫೀಸರ್ಸ್ ಲಕ್ಷ ಗಟ್ಟಲೆ ಸಂಬಳ ತೆಗೆದುಕೊಂಡು ನೀವು ಕೂತಿದ್ದೀರಲ್ಲ ಅರಣ್ಯ ಭವನದಲ್ಲಿ, ವೈಲ್ಡ್ ಲೈಫ್ ಚೀಫ್ ಕನ್ಸರ್ವೇಟರ್ ಅಂದ್ಕೊಂಡು ಹೇಳಿ. ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು, ಯಾವುದೇ ಒಂದು ಅನಿಮಲ್ ಸತ್ತರೂ ಕೂಡ ಯಾಕೆ ಸಾಯ್ತು ಅನ್ನೋದು ನಮ್ಗೆ ವರದಿ ಮಾಡಬೇಕು ಅಂದ್ಕೊಂಡು. ಇಲ್ಲಿದ್ರೆ ಮುಚ್ಚಾಕ್ಬಿಡ್ತಿದ್ರು ಇದನ್ನೆಲ್ಲ, ಹೇಳೋಕೆ ಹೋಗ್ತಿರ್ಲಿಲ್ಲ. ಒಂದು ಅನಿಮಲ್ ಸತ್ತರೂ ಕೂಡ ಅದು ಪೋಸ್ಟ್ ಮಾರ್ಟಮ್ ಮಾಡಿ ಯಾಕೆ ಆಯಿತು ಅಂತ ಹೇಳಬೇಕು, ಅದಕ್ಕೆ ಗೊತ್ತಾಗ್ತಾ ಇದೆ. ಹಾಗೆಯೇ ನಂದಿ ಬೆಟ್ಟದಲ್ಲಿ ಬ್ಲಾಸ್ಟ್ ಮಾಡ್ತಾರಲ್ಲ, ಒಂದು ಬ್ಲಾಸ್ಟ್ ಮಾಡಿ ಮಾಡ್ತಾರೆ. ಅದು ಏನು ಮಾಡ್ತಾರೆ, ಈವ್ನಿಂಗ್ ಬೆಳಿಗ್ಗೆ ಎಲ್ಲ ಡೈನಮೈಟ್ ಹಾಕ್ಬಿಟ್ಟು ಬಿಡ್ತಾರೆ. ಚೆನ್ನಾಗಿ ಬಿಸಿಲು ಬರುತ್ತೆ, ಬಿಸಿಲು ಬಂದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಇವರು 5 ಗಂಟೆ 5:15 ಗಂಟೆ 6 ಗಂಟೆ ಹೊತ್ತಿಗೆ ಬ್ಲಾಸ್ಟ್ ಮಾಡ್ತಾರೆ. ಸಂಜೆ ಅಷ್ಟೊತ್ತಿಗೆ ದನಗಳು ಮೇಯ್ಕೊಂಡು ಊರುಗಳು ಬರ್ತಾ ಇರ್ತವೆ. ಬ್ಲಾಸ್ಟ್ ಮಾಡಿದ್ದೇನಾಯ್ತು, ಒಂದು ಹಸು ಒಳಗಡೆಗೆ ಹೋಗಿ ಒಳಗಡೆಗೆ ಇದ್ದಂಥ ಕರು ಹಸು ಸತ್ತೋಯ್ತು. ರೆಕಾರ್ಡ್ ಆಗಿದೆ ಇದು, ಕಲ್ಲು ನುಗ್ಗಿ ಇದು ರೆಕಾರ್ಡ್ ಮಾಡಿದ್ರು ಒಬ್ಬರು ಜರ್ನಲಿಸ್ಟ್. ಇವರು ಗೋವನ್ನು ರಕ್ಷಣೆ ಮಾಡಿ ಅಂತ ಒಂದು ಕಡೆಗೆ ಹೇಳ್ತಾರೆ, ಗೋವನ್ನು ಕೊಲೆ ಮಾಡಬೇಡಿ ಅಂತ ಒಂದು ಕಡೆಗೆ ಹೇಳ್ತಾರೆ, ಬ್ಲಾಸ್ಟ್ ಮಾಡೋಕ್ಕೆ ಪರ್ಮಿಷನ್ ಒಂದು ಕಡೆ ಕೊಡ್ತೀರಿ ನೀವು, ಮೇಲಿಕೆಯವರೆಗೂ ಗೋಮಾಳ ಇಲ್ದಂಗೆ ಮಾಡ್ತಿದ್ದೀರಿ. ಬಹಳ ವಿಚಿತ್ರ ದೇಶ ನಮ್ಮದು, ಬಹಳ ವಿಚಿತ್ರ ದೇಶ. ಅದು ಮಾತಾಡೋದು ಬೇರೆ, ಮಾಡಿಸೋದು ಬೇರೆ, ಹೇಳೋದು ಬೇರೆ, ಮಾಡೋದು ಬೇರೆ, ಎನ್ಕರೇಜ್ ಮಾಡೋದು ಬೇರೆ. ಬಹಳ ನೋವಿನ ಒಂದು ವಿಷಯ ಹೇಳ್ಬೋದಾ? ಅಂದರೆ ಎವರಿ ಒಂದು 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 ಉದ್ಯಾನವನ ಅಂತಂದರೆ ಒಂದು ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ. ಅಲ್ಲಿ ನೀವು ಆನಂದ ಪಡಬೇಕು, ಸೌಂದರ್ಯ ನೋಡಬೇಕು. ಇಲ್ಲಿ ನಾನು ಭಾಳಷ್ಟು ಕಡೆಗೆ ಇದನ್ನು ಹೇಳ್ಕೊಂಡು ಬಂದಿದ್ದೇನೆ. ಅರವಿಂದ ಘೋಷ್ ಅವರು ಮತ್ತು ಮದರ್ ಅವರು ಒಂದು 800-900 ಗಿಡಗಳಿಗೆ, ಮರಗಳಿಗೆ, ಹೂವಿಗೆ ಒಂದು ಸ್ಪಿರಿಚುವಲ್ ಡೆಫಿನೇಷನ್ ಕೊಟ್ಟಿದ್ದಾರೆ. ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಆಫ್ ದ ಫ್ಲವರ್ಸ್ ಅಂತ ಏನು ಅಂತ ಹೇಳಿದ್ದಾರೆ. ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸನ್ನು ಭಾಳ ಅದ್ಭುತವಾಗಿ ಅವರು ಮದರ್ ರಿವೀಲ್ಸ್. ಈಚ್ ವೆರೈಟಿ ಆಫ್ ಎ ಫ್ಲವರ್ ಹ್ಯಾಸ್ ಇಟ್ಸ್ ಓನ್ ಕ್ವಾಲಿಟಿ ಅಂಡ್ ಮೀನಿಂಗ್ and gave a spiritual significance for 898 flowers. So, ಇವರು ಮದರ್ ಅರವಿಂದ ಘೋಷ್ ಅವ್ರನ್ನ 1920 ಪಾಂಡಿಚೇರಿಯಲ್ಲಿ ಭೇಟಿಯಾಗ್ತಾರೆ. ಭೇಟಿಯಾಗಿ ಅಲ್ಲೇ ಉಳ್ಕೊಂಡು ಅದ್ಭುತವಾದಂಥ ಒಂದು ಸಂಸ್ಥೆನ ಕಟ್ತಾರೆ. 1920 ಅಲ್ಲಿ ಉಳ್ಕೊಂಡು ಒಂದು 50 ವರ್ಷಗಳು ಅಲ್ಲಿ ಸೇವೆ ಮಾಡ್ತಾರೆ. 1973 ತೀರ್ಕೊತಾರೆ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ನನಗೊಂದು ಅವಕಾಶ ಸಿಕ್ತು. ಸುಮಾರು 2012 ಪಾಂಡಿಚೇರಿಯಿಂದ ಅವ್ನಿಗೆ ಯಾರೋ ಬಂದು ಪರ್ಸ್ನಲ್ ಆಗಿ ನಮಗೊಂದು ಸಮಸ್ಯೆ ಆಗಿದೆ, ಅಲ್ಲಿ ಯಾರು ಹೇಳಿದ್ರು ನಿಮ್ಮನ್ನು ನೋಡಿ ಭೇಟಿಯಾಗಿ ನಾನು ಅವ್ರಿಗೆ ಅದಕ್ಕೇನಾದರೂ ಪರಿಹಾರ ಕೊಡ್ಬೋದು. ಅವ್ರಿಗೆ ಏನು ಸಮಸ್ಯೆ ಅಂತಂದರೆ, ಒಂದು ವಟವೃಕ್ಷ ದೊಡ್ಡದು, ಅದ್ರ ಪಕ್ಕದಲ್ಲಿ ಮಾತೃಬಂದಿರ ಕಟ್ಟಿದ್ದಾರೆ. ಹತ್ತಿರದ ನೋಡಿದಿರ್ತಾವು, ಮಾತೃಬಂದಿರದ ಹತ್ರನೇ ಒಂದು ಮರ ಇದೆ. ಅದು ಬೇರು ಮಾತೃಬಂದಿರಕ್ಕೆ ಡ್ಯಾಮೇಜ್ ಮಾಡ್ಬೋದು ಅನ್ನೋ ಒಂದು ಆತಂಕ ಅವ್ರಿಗಿತ್ತು. ಸೊ ನಾನು ಹೇಳಿದ್ರು, ನಾನು ನನ್ನ ಶ್ರೀಮತಿಯವರು ಹೋಗಿದ್ವಿ ನಾವಲ್ಲಿ. ಸೊ ಅಲ್ಲಿ ಒಂದು 40-50 ಜನ ಡಿವೋಟೀಸು ಪ್ರಶ್ನೆಗಳು ಹಾಕ್ಕೊಂಡಿದ್ರು. ಅಲ್ಲಿರ್ತಕ್ಕಂಥ ಸಮಸ್ಯೆ, ಪರಿಹಾರ, ಹೇಗೆ ಪರಿಹಾರ ಮಾಡ್ತೀರಿ, ಸೊ ಮರಕ್ಕೂ ಡ್ಯಾಮೇಜ್ ಆಗಬಾರ್ದು, ಮಾತೃಬಂದಿರನ್ನು ಉಳಿಬೇಕು ಅಂತಕ್ಕಂಥದ್ದು. ಸೊ ಅಂದರೆ ಏನು ಅಂದರೆ, ಒಂದು 40 ಜನನು ಭಾಳ ಹೈಲಿ ಕ್ವಾಲಿಫೈಡ್
ಡಿವೋಟೀಸ್. ಸೊ ಅವ್ರಿಗೆ ಒಂದು ಸೀರೀಸ್ ಆಫ್ ಕ್ವಶನ್ಸ್ ಎಲ್ಲ ಇತ್ತು ಅಲ್ಲಿ. ಆ ಕ್ವಶನ್ಸು ಕೇಳ್ಕೊಂಡು ಬಂದರೆ ನಾನು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಬಂದೆ. ಆಮೇಲೆ ಅದನ್ನು ರೂಟ್ ಸರ್ಜರಿ ಹೆಂಗೆ ಮಾಡಬೇಕು, ಮಾಡಿದ್ಮೇಲೆ ಅದಕ್ಕೆ ಏನು ಪ್ರಿಕಾಷನ್ಸ್ ತೆಗೆದುಕೋಬೇಕು, ಯಾವ್ಯಾವ ರೂಟ್ ತೆಗಿಬೇಕು, ಎಷ್ಟು ಕಡೆಯಿಂದನೂ ಲ್ಯಾಟ್ರಲ್ ರೂಟ್ಸು ಎಷ್ಟು ಆಳಕ್ಕೆ ಹೋಗಿರುತ್ತೆ, ಎಷ್ಟು ಲ್ಯಾಟ್ರಲಾಗಿ ಹೋಗಿರುತ್ತೆ ಅಂದ್ಕೊಂಡು ಅದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ದೆ. ಅಗದು ತೋರಿಸಿ ನೋಡಿ, ಈ ಬೇರು ಅಲ್ಲಿ ಹೋಗ್ತಾ ಇದೆ, ಈ ಬೇರು ಇಲ್ಲಿ ಕಟ್ ಮಾಡಿ ಅದೇ ಪ್ರಪೋರ್ಷನ್ ಆಗಿ ಆ ಕಡೆ ಬ್ರಾಂಚ್ ಕಟ್ ಟು ಬ್ಯಾಲೆನ್ಸ್ ದಿ ಕ್ಯಾನಪಿ. ಆ ಕ್ಯಾನಪಿ ಬ್ಯಾಲೆನ್ಸ್ ಮಾಡಿಲ್ಲ ಅಂತಂದರೆ ಮರ ಬಿದ್ದು ಹೋಗುತ್ತೆ, ಮರಕ್ಕೆ ಡ್ಯಾಮೇಜ್ ಆಗುತ್ತೆ. ಸೊ ಇದನ್ನೆಲ್ಲನೂ ಟೆಕ್ನಿಕಲಿ ಎಕ್ಸ್ಪ್ಲೈನ್ ಮಾಡಿದೆ. ತುಂಬ ಮೇಬಿ 3 hours ಆಯಿತು ಡಿಸ್ಕಷನ್, ಇಂಟರ್ವ್ಯೂ, ಆಮೇಲೆ ಟೆಕ್ನಾಲಜಿ ಡಿಸ್ಕಷನ್ಸು 3 hours ಆಯಿತು. ಭಾಳ ಚೆನ್ನಾಗಾಯ್ತು ಅದು. ಸೊ ಅಲ್ಲಿ ಒಬ್ಬ ಮಹಿಳೆ ನಾನು ಹೇಳಿದ್ದು ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಇದ್ದಂಥ ರೂಮಿಗೆ ಬಂದರು, ನಾನು ನೀವು ಹೇಳೋದು ತುಂಬ ಇಷ್ಟ ಆಯಿತು, ಭಾಳ ಇದಾಯಿತು ಅಂದ್ಕೊಂಡ್ರು. ಆಮೇಲೆ ಅಮ್ಮ, ನಾನು ದೇವಗಣಗಳ ನರ್ಸರಿ ಇನ್ಚಾರ್ಜ್, ಶಿ ಈಸ್ ಇನ್ಚಾರ್ಜ್ ಆಫ್ ಪ್ಲುಮೇರಿಯಸ್ ನರ್ಸರಿ. ಅಯ್ಯಮ್ಮ ನಾನು ನರ್ಸರಿಗೆ ಒಂದು ಸತಿ ಬನ್ನಿ, ನಾನು ತೋರಿಸ್ತೀನಿ ಅಂದರು. ಸೊ ಅವ್ರು ನರ್ಸರಿಗೆ ಹೋದ್ರೆ ಔಟ್ ಆಫ್ ಕೇರ್ ಶಿ ಇಸ್ ಟೇಕನ್ ಟು ಕ್ರಿಯೇಟ್ ದಟ್ ಪ್ಲುಮೇರಿಯಾ ವೆರೈಟೀಸ್. 250 ವೆರೈಟೀಸ್ ಮಾಡಿದ್ದಾಳೆ. ಒಂದೊಂದು ಇದರಲ್ಲಿ ಕೂಡ ಕಲರ್ ಕಾಂಬಿನೇಷನ್ಸು, ಒಂದೊಂದು ಬಣ್ಣ. ಸೊ ಅದು ನೋಡಿ ತುಂಬ ಸಂತೋಷ ಆಯಿತು. ಆಮೇಲೆ ಫಸ್ಟ್ ಪುಸ್ತಕ ಬರೆದಿದ್ದು ಕೂಡ ನನಗೆ ಪ್ರೆಸೆಂಟೇಷನ್ ಕೊಟ್ಟರು. ಅಂದರೆ ಈ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಬಗ್ಗೆ ಬರೆದಂಥ ಒಂದು ಪುಸ್ತಕ, ಅದು ಫಸ್ಟ್ ಬುಕ್ಕು. ಅದೇನೋ ನನ್ನ ಲೈಬ್ರರಿಯಲ್ಲಿದೆ. ಆ ಫಸ್ಟ್ ಪುಸ್ತಕ ಕೊಟ್ಟರು. ನಾನೇನು ಮಾಡಿದ್ರೆ ಆಕೆಯ ಒಂದು ಪರಿಚಯನ ಉಪಯೋಗಿಸ್ಕೊಂಡು ಇದನ್ನು ನಮ್ಮ ಕಬ್ಬನ್ ಪಾರ್ಕಲ್ಲಿ 100 ವೆರೈಟಿ ಪ್ಲುಮೇರಿಯಸ್ ಹಾಕ್ಸಿದ್ದೀನಿ. ಆಮೇಲೆ ಅಗಸ್ತ್ಯ ಇಂಟರ್ನ್ಯಾಷನಲಲ್ಲಿ ಗಾಯತ್ರಿ ಮನಕ್ಕೆ ಬಣ್ಣಗಳು ವಿಬ್ಗಯಾರ್, ಅದಕ್ಕೊಂದು ಅದು ಕೂಡ ಒಂದು ಲ್ಯಾಂಡ್ಸ್ಕೇಪಿಂಗ್ ಮಾಡಿಸಿದ್ದೀನಿ. ಸೊ ಇವತ್ತು ಕಬ್ಬನ್ ಪಾರ್ಕಲ್ಲಿ ಇದು ಬ್ಲಾಸಮ್ ಆಗ್ತಾಯಿದ್ದಾವೆ, ಮರಗಳು, ಹೂಗಳು, ಅಷ್ಟು ಬ್ಯೂಟಿಫುಲ್ ಫ್ಲವರ್ಸ್. ಒಂದಷ್ಟು ಜನ ಹೋಗ್ತಾರೆ ಅಂತ ಕೇಳ್ತಾರೆ, ಆಗ್ತಾರೆ, ಬಟ್ ಆದರೂ ಕೂಡ ಮರಗಳೆಲ್ಲ ಎಸ್ಟಾಬ್ಲಿಷ್ ಆಗಿದ್ದಾವೆ ತುಂಬ ಚೆನ್ನಾಗಿ. ಹಾಗೆ ಲಾಲ್ಬಾಗಲ್ಲಿ ಒಂದು ಮಾಡಿದ್ದೀವಿ. ಸೊ ದಟ್ ಈಸ್ ಮೈ ಏನು ನನ್ನ ಒಂದು ಪರ್ಸ್ನಲ್ ರ್ಯಾಪೋರ್ಟ್ ಡೆವಲಪ್ ಮಾಡಿಕೊಂಡ್ರೆ. ಅವ್ರು ಯಾರಿಗೂ ಕೊಡ್ತಾ ಇರಲಿಲ್ಲ, ನನಗೆ ಕೊಟ್ಟರು ಕಟ್ಟಿಂಗ್ಸ್ನ ತೊಗೊಂಬಂದು ನರ್ಸರಿ ಮಾಡಿ ದೊಡ್ಡದಾಗಿ ಬೆಳೆಸಿ ಅದು ತೊಗೊಂಡೋಗಿ ಎಲ್ಲ ಹಾಕಿದ್ವಿ. ನಾನು ರವೀಂದ್ರನ ಕಳಿಸಿ ಅಲ್ಲಿ ಕಟ್ಟಿಂಗ್ಸ್ ತೆಗೆದುಕೊಂಡ್ಬಂದು ಕಾರಲ್ಲಿ ಇದು ಅದನ್ನು ಬೆಳೆಸಿ, ಅದು ಈಸಿಯಾಗಿ ಬರುತ್ತೆ, ಕಟ್ಟಿಂಗಲ್ಲಿ ಬರುತ್ತೆ. ಅದು ಟ್ರೂ ಟು ಮದರ್ ಬರ್ತವೆ ಅವು. ಸೊ ಇದನ್ನೆಲ್ಲ ಮಾಡಿದ್ವಿ. ಇದು ಪಾರ್ಕ್ನ ಒಂದು ಉದ್ದೇಶ, ಉದ್ಯಾನವನಗಳ ಒಂದು ಉದ್ದೇಶ ನಮ್ಮ ಹಿರಿಯರು ಮಾಡಿರ್ತಕ್ಕಂಥದ್ದು. ಇದು ಒಂದು ರಿಸರ್ಚ್ ಪ್ರೋಗ್ರಾಮ್. ವಾಟ್ ಮಾಡರ್ನ್ ಲೈಫ್ ಡಸ್ ಟು ಅಸ್. ನಮಗೆ ಈ ನಾಗರಿಕತೆಯಿಂದ ನಮಗೇನಾಗ್ತಾ ಇದೆ. ಅವರ್ ಬ್ರೈನ್ ಈಸ್ ಎ ಟೈರ್ಲೆಸ್ 3 pound ಮೆಷಿನ್, ವಿಲ್ ಈಸಿಲಿ ಫ್ಯಾಟಿಗ್ಯೂಡ್, ಅಂದರೆ ಸುಸ್ತಾಗ್ತದೆ, ಬ್ರೈನು ಕೆಲಸ ಮಾಡ್ತಾನೆ ಇರ್ತದೆ. ಅದಕ್ಕೆ ಒಂದು ಟೈರ್ನೆಸ್ ಬಂದಾಗ ನೀವು ಎಲ್ಲ ಆರ್ಗನ್ಸು ನಿಂತು ಹೋಗ್ತವೆ ಅಥವಾ ಸ್ಲೋ ಆಗ್ತವೆ, ಅದರಿಂದ ರೋಗ ಉದ್ಭವ ಆಗುತ್ತೆ. ಸೊ ಆ್ಯಂಟಿಡೋಟ್ ಫಾರ್ ಮಾಡರ್ನ್ ಲೈಫ್ ಈಸ್ ಮದರ್ ನೇಚರ್. ಇದನ್ನು ಸರಿಪಡಿಸ್ತಕ್ಕಂಥದ್ದು ಬರೀ ಇಂಜೆಕ್ಷನ್ನು, ಪಿಲ್ಸು, ವ್ಯಾಕ್ಸಿನ್ಸು ಅವಲ್ಲ, ಅದ್ರ ಜೊತೆಯಲ್ಲಿ ಮಾಡರ್ನ್ ನೇಚರ್ ಮದರ್ ಉದ್ಯಾನವನಗಳಲ್ಲಿ ಒಂದು ದೊಡ್ಡ ಪಾತ್ರ ವಹಿಸ್ತವೆ ಅಂತ ಹೇಳ್ತಾರೆ. ಸ್ಟಾಪ್ ಬ್ಯುಸಿ ವರ್ಕ್, ಸ್ವಲ್ಪ ಕಡಿಮೆ ಮಾಡ್ಕೊ. ಟೇಕ್ ಎ ಬ್ಯೂಟಿಫುಲ್ ನ್ಯಾಚುರಲ್ ಸರೌಂಡಿಂಗ್ಸ್, ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಿರ್ತೀವಲ್ಲ, ಅದು ಪ್ಲುಮೇರಿಯಾ ಇರ್ಬೋದು, ಆಮೇಲೆ ಪಂಚವಟಿ ಇರ್ಬೋದು, ಪಂಚವಲ್ಕಲ ಇರ್ಬೋದು, ಆಮೇಲೆ ಕದಂಬ ಇರ್ಬೋದು. ಇಂಥ ಮರಗಳು ನಮ್ಮಲ್ಲಿ ಭಾಳ ಅದೃಷ್ಟವಂತರು ಭಾರತೀಯರು, ಯಾಕಂದರೆ ಇಷ್ಟೊಂದು ಬಯೋಡೈವರ್ಸಿಟಿ ಇಲ್ಲಿ ಸಿಕ್ಕೋದಿಲ್ಲ ನಿಮಗೆ. ಸೊ ಆದ್ದರಿಂದ ಅದನ್ನು ಹಾಕ್ಕೊಂಡು ಫೀಲ್ ರೆಸ್ಟೋರ್ಡ್, ಬಟ್ ಯುವರ್ ಮೆಂಟಲ್ ಪರ್ಫಾರ್ಮೆನ್ಸ್ ಇಂಪ್ರೂವ್ಸ್. ಬೆಳಿಗ್ಗೆ ಫ್ರೆಶ್ ಆಗಿ ಹೋಗಿ ಅದು ನೋಡ್ಕೊಂಡು ಬಂದಾಗ, ಅನುಭವಿಸಿದಾಗ, ಇಂಟರ್ನಲೈಸ್ ಮಾಡಿಕೊಂಡಾಗ ನಿಮಗೆ ಆಕ್ಸಿಟೋಸಿನ್ ಬರುತ್ತೆ,
ರೆಸ್ಪೆಕ್ಟ್ ಬರುತ್ತೆ, ಪೀಸ್ ಬರುತ್ತೆ. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಕ್ಲೀನಿಂಗ್ ಆಫ್ ದಿ ಮೆಂಟಲ್ ವಿಂಡ್ಶೀಲ್ಡ್. ಅಂದರೆ ನಮ್ಮ ಬ್ರೈನ್ಗೆ ಕಸ ತುಂಬಿಕೊಂಡಿರುತ್ತೆ, ಅದನ್ನು ಶುದ್ಧಿ ಮಾಡುತ್ತೆ. ಇಫ್ ಇನ್ಹೇಲ್ ದಟ್ ವಿತ್ ದಿ ಹೆಲ್ಪ್ ಆಫ್ EEG, ಅದು ಎಕ್ವಿಪ್ಮೆಂಟ್, ಅದು ಡಿವೈಸ್, ಒನ್ ಕ್ಯಾನ್ ರೆಕಾರ್ಡ್ brain waves, one can smell and hear things. One has to be more in tune with Mother Nature. It helps in qualitative thinking. ಅಂದರೆ ಒಳ್ಳೆ ಕ್ವಾಲಿಟಿ ಆಲೋಚನೆ ಮಾಡೋದಕ್ಕೆ. ಸೊ ನೇಚರ್ ಅಲೋಸ್ ದಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್. ಪ್ರಿಫ್ರಂಟಲ್ ಅಂದರೆ ಈ ಕಾರ್ಟೆಕ್ಸ್ ದಿ ಬ್ರೈನ್ಸ್ ಕಮ್ಯಾಂಡ್ ಸೆಂಟರ್, ಬ್ರೈನ್ ಕಮ್ಯಾಂಡ್ ಸೆಂಟರ್. ಯಾಕಂದ್ರೆ ನಾವು ಏನು ನೋಡ್ತೀವೋ ನೋಡೋದು ಒಳಗಡೆಗೆ ಕಮೆಂಟ್ ಮಾಡುತ್ತೆ, ಇದು ಮಾಡು, ಇದು ಮಾಡಬೇಡ ಅಂತ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಫ್ರಂಟಲ್ ಕಾರ್ಟೆಕ್ಸ್ ಇಸ್ ದ ಕಮಾಂಡಿಂಗ್ ಸೆಂಟರ್. ಸೊ EEG ಶೋ ಲೆಸ್ ಎನರ್ಜಿ ಫ್ರಮ್ midline frontal theta waves, a measure of conceptual thinking and sustained attention. ಹೀಗೆ ಅದನ್ನು ಒಂದು ಅಧ್ಯಯನಗಳು ಮಾಡಿದ್ದಾರೆ. ಕೆಲವು ದೇಶದಲ್ಲಿ ಕೆಲವು ಅಲ್ಲಿ ಹೋಗಿ ಅನುಭವಿಸ್ತಾ ಇದನ್ನು ಎಂಜಾಯ್ ಮಾಡ್ತಾ ಇರ್ತಕ್ಕಂಥ ಜನಗಳನ್ನ ಅದನ್ನು ಸ್ವಲ್ಪ ಶಾರ್ಟನ್ ಮಾಡ್ತೀನಿ ನಾನು. ಅದರಲ್ಲಿ ಅವರು ಹೌ ನೇಚರ್ affects our brain and body. Neuroscience and psychology is quantifying, measure ಮಾಡೋಕ್ಕೆ ಎಕ್ವಿಪ್ಮೆಂಟ್ ಇದೆ ನಮ್ಮ ಹತ್ರ ಈಗ. ದಿ ಡಿವೈನ್ ಅಂಡ್ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಇನ್ ನೇಚರ್. ಡಿವೈನ್ ಅನ್ನೋದಕ್ಕೆ ಏನು ಹೇಳ್ತೀವಿ ನಾವು? ದೈವಿಕ. ಡಿವೈನ್ ಅಂಡ್ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್. ಸೊ ದೀಸ್ ಮೆಷರ್ಮೆಂಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಸ್ಟ್ರೆಸ್ ಹಾರ್ಮೋನ್ ಟು ಹಾರ್ಟ್ ಬೀಟ್ ಟು ಬ್ರೈನ್ ವೇವ್ಸ್ ಟು ಪ್ರೋಟೀನ್ ಮಾರ್ಕರ್ಸ್, ನಮ್ಮ ಒಳಗಡೆ ಇರ್ತಕ್ಕಂಥ ಪ್ರೋಟೀನ್ ಮಾರ್ಕರ್ಸ್ಗೂ ಕೂಡ ಅದು ರೀಚ್ ಆಗುತ್ತೆ. ಇಂಡಿಕೇಟ್ ದಟ್ ವೆನ್ ವಿ ಸ್ಪೆಂಡ್ ಟೈಮ್ ಇನ್ ಗ್ರೀನ್ ಸ್ಪೇಸ್ there is something profound going on. In England, University of Exeter Medical School recently analyzed the mental health data of 10,000 city dwellers. ಸೊ ಇದನ್ನೆಲ್ಲ ಮಾಡಿ ಅಧ್ಯಯನ ಮಾಡಿ ಇದನ್ನು ನಾವು ಉದ್ಯಾನವನದಲ್ಲಿ ಆಗ್ತಕ್ಕಂಥ ಅನುಕೂಲ ಇರುವಂಥ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ದೀವಿ. ಇದನ್ನು ನಾವು ಬಳಸ್ಕೊಂಡು ನಮ್ಮ ಎಕೋ ಥೆರಪಿಯಲ್ಲಿ ಕೂಡ ಇದನ್ನು ನಾವು ಉಪಯೋಗಿಸ್ಕೊಂಡ್ವಿ. ಸೊ ಇದು ನಿಮಗೆ ಬಿಟ್ಟು ಹೋಗ್ತೀನಿ. ಏನಾದರೂ ಅಂಶಗಳು ಇಲ್ಲಿ ಬೇಕು ಅಂತಂದರೆ ಇದನ್ನು ತೆಗೆದುಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅವರ್ ಔಟ್ಡೋರ್ ಎಜುಕೇಷನ್ ಸೆಂಟರ್ ಅಲ್ಲಿ ಒಂದು ಕೊಳ, ಆ ಕೊಳದಲ್ಲಿ ಒಂದು ತಾವರೆ ಹೈಡ್ರೋಥೆರಪಿ ಇದನ್ನೆಲ್ಲ ಇದ್ದರೆ ಒಂದು ಉದ್ಯಾನವನದಲ್ಲಿ ಒಂದು ಕೊಳ ಒಂದು ತಾವರೆ ಬೆಳೆಸ್ಕೊಂಡು ಹೋದರೆ ಇದನ್ನೆಲ್ಲದರಿಂದ ಕೂಡ ಈ ರೀತಿಯಾದಂಥ ಒಂದು ಅನುಕೂಲಗಳು ಆಗುತ್ತೆ ಅಂದ್ಬಿಟ್ಟಿದ್ದೇನೆ. ಇಲ್ಲಿ ನಾನೊಂದು ಅಧ್ಯಯನ ಮಾಡಿ ಅದನ್ನೆಲ್ಲನೂ ಸಂಗ್ರಹ ಮಾಡ್ಕೊಂಡಿದ್ದೀನಿ. ಅದನ್ನು ಏನಾದರೂ ಪೂರ್ತಿ ಓದ್ಕೊಂಡು ಅವರ ಎಕೋ ವಿಲೇಜ್ ಅಂತ ರಿಸಾರ್ಟ್ಗಳು ಹೋಗ್ತೀವಲ್ಲ, ಆ ರಿಸಾರ್ಟ್ಗಳಲ್ಲಿ ಕೂಡ ಒಂದು ಎಕೋ ವಿಲೇಜ್ ಅಂತ ಮಾಡಿಕೊಂಡು ಆ ಎಕೋ ವಿಲೇಜಲ್ಲಿ ಏನು ಹೇಳ್ಬೋದು ಅಂದರೆ ಹೌ ಟು live closer to nature. How to live closer to the nature. ಬೇಕಾದಷ್ಟು ರಿಸರ್ಚ್ಗಳು ಮಾಡಿದ್ದಾರೆ, ಸಾವಿರಾರು ರೂಪಾಯಿ ತೆಗೆದುಕೊತಾರೆ. ಇದನ್ನ ಯಾಕೆ ಮಾಡಬಾರ್ದು? ಸೊ ಹೀಗೆ ಕೆಲವು ನಾವು ಮಾಡಿಕೊಂಡು ಹೋಗ್ಬೋದು. ಅದಕ್ಕೆ ಫಾರೆಸ್ಟ್ ಥೆರಪಿ ಅಂತ ಹೇಳ್ಬೋದು ಅಥವಾ ಎಕೋ ಥೆರಪಿ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲನೂ ನಾವು ಫಾರೆಸ್ಟ್ ವೈಲ್ಡ್ ಲೈಫ್ ಇವೆರಡಕ್ಕೂ ಇರ್ತಕ್ಕಂಥ ಸಂಬಂಧಗಳನ್ನು ತೋರಿಸ್ಬೋದು ನಾವಲ್ಲಿ ಎಕೋ ವಿಲೇಜ್ನಲ್ಲಿ. ಸೊ ಹೀಗೆ ಇದನ್ನೆಲ್ಲನೂ ಕೂಡ ಒಂಚೂರು ಅಧ್ಯಯನ ಮಾಡಿ ನಾವು ಹೇಳಿದ್ವಿ. ಇದನ್ನು ತಾವು ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಯಾವ ಅಂಶಗಳು ಬೇಕೋ ಅದನ್ನು ಮೆಡಿಟೇಷನ್ಸ್ ನೀವು ಇದನ್ನು ಮಾಡ್ಬೋದು. ಈಗ ಜಂಬು ನೇರಳೆ ಮತ್ತು ಹೊಳೆಮತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕಾ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು.
ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು. ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು. ಅಗ್ರಿ ಟೂರಿಸಂನಿಂದ ಮಾಸಿಕ ಆದಾಯ, ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರುಹಾದಿಯಾಗುವುದು. ಈ ಕೃಷಿಕಾದ ತೋಟಗಳು ಸ್ಥಳ ಅಟ್ ಸಕಲೇಶ್ಪುರ ಬೇಲೂರು, ಹೊನ್ನಾರು ಅಟ್ ನೆಲಮಂಗಲ ಬೆಂಗಳೂರು, ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ. ಹೊನ್ನಾರು ಫಾರ್ಮ್ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ 35 ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್. ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ, ತುರ್ತು ವೈದ್ಯಕೀಯ ಸೇವೆಗಳು, ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ. ಸ್ಥಳ ಫಾರ್ಮ್ನಲ್ಲಿ 55 ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಗತಕಾಲದ ಹೊಯ್ಸಳ ಗ್ರಾಮ, ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್, ಹೊಯ್ಸಳ ಶೈಲಿಯ ಪ್ಯಾಲೇಸ್, ಕಾಫಿ ಮತ್ತು ಮೆಡಿಸಿನ್ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ. ಇನ್ಯಾಕೆ ತಡ, ಇಂದೇ ಬುಕ್ ಮಾಡಿ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ www.krushika.org 9986800600.